ಒದರ್ತಾನೆ ಯಾರು ಹೊರಗೆ ಬರೋಲ್ ನೋಡಿವ್ರ. ಏ ಹಮ್ಮಕ್ಕ ಮನೆಗೆ ಅಡಿ ಇಲ್ಲ ನೀನ? ಎದಕ್ಲೇಕಿ ಕಿವಿ ಕಿತ್ತೋಂಗ್ ಒದ್ರಾಕತ್ತಾವಲ್ಲ, ಬಂದ್ ತಡಿಲೆ. ಏ ಹಮ್ಮಕ್ಕ ಅದಿಯೇ ಇಲ್ಲ ಮನೆ ನೀನ? ಬಂದ್ಯಾ ಯಾಕ್ಲೇಕಲ್ಲಿ ಏನಾಗಿತ್ತಂದ್ ಹುಚ್ಚನಾಯಿ ಉತ್ರಂಗ್ ಒದ್ರಾಕತ್ತಿಯಲ್ಲ? ನಿಧಿ ಹೊಡ್ಕಾಗತ್ತೈತಿ. ನಾ ಏನಾತಂದ್ ಎದ್ನ ಬಿದ್ನ ಅಂತ ಓಡ್ ಬಂದೆ. ಗೊತ್ತಾಗಲ್ಲ ನಿಂಗೆ ಹೆಂಗ್ ಕರಿಬೇಕು ಅನ್ನೋದು. ಅಲ್ಲ ಹನ್ಮಕ್ಕ ನಾ ಕರೆಂಗ ನಾರ್ಮಲ್ ಆಗಿ ಕರ್ತಾನವ, ನೀ ಹೆಂಗ್ ತಿಳ್ಕೊಂಡ್ರ ಏನ್ ಮಾಡ್ಲಿ? ಅಲ್ಲ ಹನ್ಮಕ್ಕ ನಂಗ ಹುಚ್ಚನಾಯಿ ಅಂತ ಅಂತೀಯಲ್ಲ ನೀನ? ಇರ್ಲಿ ಹೇಳ, ನೀ ಕೂಗಿದ್ ನೋಡಿ ನಾ ಯಾರು ಏನಾತ ಅಂತ ಮಾಡಿದ್ದೆ. ಅದ್ನೆಲ್ಲ ಬಿಡಿ, ಈಗ ನನ್ನ ಯಾಕೆ ಕರೆದಂತ ಹೇಳ ಮೊದ್ಲೀಗ. ಈಗಿನ ಬೆಳಗ್ಗೆ 6 ಗಂಟೆ ಐತಿ, ದಿನ ಹಾಳು ಮಕ್ಕ ತಕೊಂಡಿಲ್ವಾ? ಎಮ್ಮಿ ಒದ್ರಾಕತ್ತ, ಅದಕ್ಕೆ ಎಮ್ಮಿ ಹಿಂಡಾಕತ್ತಿದ್ದೆ. ನೀ ಕರೆ ಹೊಡ್ತಕ್ಕ ಯಾರಿಗೆ ಏನಾಗೈತ ಅಂದ ಅರ್ಧ ಮುರ್ಧ ಹಿಂಡ್ಕೊಂಡು ಕರ ಬಿಟ್ಟು ಬಂದ ನೋಡುವ ಈಗ. ಏನಿಲ್ಲ ಬಿಡ ಹನ್ಮಕ್ಕ, ನಿನ್ ಸಸಿ ಪ್ರೆಗ್ನೆಂಟ್ ಆಗಿರ್ಕ ಪಿಜ್ಜಾ ಪಾರ್ಟಿ ಕೊಡಿಸ ಅಂತ ಹೇಳಿದ್ದಿಲ್ಲ ನೀನು? ಅದಕ್ಕೆ ಏನಾತಕ್ಕಲ್ಲವ? ಇವತ್ತ ನಮ್ಮ ಮನ್ಯಾಗ ಏನು ಕೆಲಸ ಇಲ್ಲ. ನನಗಂತ ಅಷ್ಟ ಅಲ್ಲ, ಗಿರ್ಜಿ ಶಂಕ್ರಿ ಗಂಗಿ ಯಾರು ಕೆಲಸ ಇವತ್ತ. ಅದಕ್ಕ ಪಾರ್ಟಿ ಹೋಗ ನಡಿ ಇವತ್ತ. ಇವತ್ ಬ್ಯಾಡಕ್ಕಲ್ಲವ, ಎಮ್ಮಿನ ನಿನ್ನ ಕರ ಹಾಕೈತ್ವ, ಅದ್ರ ಚಾಕ್ರಿ ಇದ್ದೇ ಇರ್ತೈತಿ. ಅದ್ರದ್ದು ಬಂಟಿ ಚಾಕ್ರಿ ಇದ್ದಂಗ ನಾಳೆ ಹೋಗಂತ ತಗೋರ್ವ. ಹನ್ಮಕ್ಕ ನನಗೆ ಏನು ಹಾಲು ಕೊಟ್ಟ ಇಲ್ಲ ನೀನು? ಇಲ್ಲಲೇ ಈಗ ಚಚ್ಚಲ್ ಕರ ಅದ, ಕರಿಗೆ ಪಾಪ ಹಾಲಿಲ್ಲ ಅದಕ್ಕೆ. ಇಲ್ಲಕ್ಕ ನಾ ಬಿಡ್ತಿದ್ದೇನವ ನಿಮ್ನ? ನಮ್ಮ ಅಕ್ಕಂಗ್ಯಾರ ಇದ್ದಂಗ ಇದೀರಿ, ನಿಮಗೆ ಕೊಡ್ಲಿಲ್ಲಂಗ ನಾ ಉಣ್ತಾನೆ? ಅದಕ್ಕ ಅಂತಾನೆ ನಮ್ಮ ಹನ್ಮಕ್ಕ ಹಂಗ್ ಬಿಡಕ್ಕೆಲ್ಲ ಅಂದೆ. ಇರ್ಲಿ ಬಿಡ ಹನ್ಮಕ್ಕ, ಅದೇನ್ ಯಾಕರ ಅಲ್ಲಿ ನಾಳೆ ನಾವೆಲ್ಲರೂ ಮಾತಾಡ್ಕೊಂಡು ಹಪ್ಪಳ ಶಾಂಡಿ ಮಾಡಕತ್ತೇವಿ. ಇನ್ನೇನ್ ಮಳೆಗಾಲ ಬಂತ, ಮನ್ಯಾಗಂತ್ರ ಒಂದೀಟ ಹಪ್ಪಳ ಶಾಂಡಿ ಏನಿಲ್ಲ ಇಲ್ಲ ನೋಡುವ. ನಮ್ಮ ಮನ್ಯಾಗ ವಾರ ಗಂಟ್ಲೆ ಹಪ್ಪಳ ಶಾಂಡಿ ಕರಾಯಿ ಬರೀ ಇವನ ಮಾಡವ ಹಾಕೋ ನೋಡುವ. ಅದಕ್ಕೆ ನಾವೆಲ್ಲರೂ ಮಾತಾಡ್ಕೊಂಡವಿ ಇವತ್ತ ಹೋಗ್ಬೇಕಂದ. ಅದಕ್ಕೆ ನೀನು ಹೊಂಡ ಹಣೆ ಆಗ್ಲವ. ಆ ತಗೋರ್ವ, ನೀವು ಎಷ್ಟು ಹಠ ಹಿಡಿದಿರ ಅಂದ್ರ ಎಮ್ಮಿ ಚಾಕ್ರಿ ನಾಳೆ ಹೇಳಿ ಬರ್ತಾನೆ. ಕಲವಕರ ಯಾಕ್ರಿ ಇನ್ನೂ ಬಿಡಕ್ ಕರೆದ್ರಾಗ ಅಲ್ಲಿ ಮನೆಗೆ ಬಂದಿರಲ್ಲ? ಏನ್ರ ಹೊಸ ಸುದ್ದಿ ಸಮಾಚಾರ ಐತೇನ್ರಿ? ಹಂಗೇನಿಲ್ಲ ಬಿಟ್ರಿ ಗೌಡ್ರ, ಹನ್ಮಕ್ಕನ್ ಕೂಡ ಸ್ವಲ್ಪ ಮಾತಾಡ್ಬೇಕ್ರಿ, ಅದಕ್ಕೆ ಬಂದೆ. ಯವ್ವ ನಾ ಹೊಲಕ್ಕೆ ಹೋಗ್ಬರ್ತಾನೆ. ಈ ವಾರ ಕರೆಂಟ್ 6ಕ್ಕೆ ಹಾಕಿ 12 ತೆಗಿಯಾಕತ್ತಾನ. ಅದಕ್ಕೆ ಲಗುನ ಹೊಂಟಾನೆ. ಗೊಂಜಾಳ ಬತ್ತಾತತಿ, ನೀರ್ ಹಾಸ್ಬೇಕು. ಸರಿಪಾ ಹೋಗಿ ಬಾ. ಏನ್ರ ತಿಂದಿಗಿಂದಿಲ್ಲ? ಚಾ ಮಾಡಿದ್ಲಿಲ್ಲ ಸಸಿ? ಹ್ಞೂ ಬೇವ, ಬಿಸ್ಕಿಟ್ ಇದ್ವು, ಬಿಸ್ಕಿಟ್ ಚಾ ತಿಂದು ಹೊಂಟಾನೆ. ಸರಿಪಾ, ಅದ್ರಾಗ ಸ್ವಲ್ಪ ಲಗುನ ಬಾ. ಯಾಕೆ ಬೇವ, ಇವತ್ತೇನು ರೈತನ ಕೆಲಸ ನಿಮ್ದು? ಇವತ್ತ ಕಲ್ಲವ್ವ ಶಂಕರವ್ವ ಅವರಿಗೆ ಪಾರ್ಟಿ ಕೊಡ್ತಾನಂತ ಹೇಳಿದ್ದೆ. ಅದಕ್ಕೆ ಮಧ್ಯಾಹ್ನ 2 ಗಂಟೆ ಸುಮಾರು ಹಾವೇರಿಗೆ ಹೋಗ್ಬರಪ್ಪ. ಅದಕ್ಕೆ ನೀ ಇದ್ರೆ ಒಂದ್ ಸ್ವಲ್ಪ ನಮ್ಗೆ ಅನುಕೂಲ ಆಗತ್ತ. ಅಂತ ದೊಡ್ಡ ಪೇಟೆ ನಾವ್ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕಂತ ಒಂದು ಗೊತ್ತಾಗಲ್ಲ ನಮ್ಗೆ. ತಗೋರ್ ಬೇವ, ಲಗುನ ಕೆಲಸ ಮುಗಿಸ್ಬಿಡ್ತಾನೆ. ನಾನು ಹೊಲಕ್ಕೆ ಹೋಗ್ಕಂತ ತಗೋರ್ವ. ಹಾ ಸರಿಪಾ, ಅದ್ರಾಗ ಒಂದ್ ಸ್ವಲ್ಪ ಲಗು ಬಾ. ಹ್ಞೂ ಸರಿಯವ್ವ, ಬರ್ತಾನ ತಗೋ ನಾನು. ಕಲ್ಲವ್ವ ಕರೆಕ್ಟ್ ಮಧ್ಯಾಹ್ನ 2 ಗಂಟೆ ಕರೆಕ್ಟ್ ಹೋಗ್ಬಿಡಂತ ಅವ್ರು ಎಲ್ಲರಿಗೂ ಹೇಳ ಹಂಗಾರ. ನಮಗೂ ಕೆಲಸ ಬಗ್ಸಿರ್ತಾವ ಮನ್ಯಾಗ, ಅದಕ್ಕೆ ಲಗುನ ಎದ್ದು ಬಂದು ಹೇಳಿದ್ವ ನಾ ನಿನಗೆ. ಅಯ್ಯ ಹಿಡ್ಬಿಟ್ಟಿ, ರಾತ್ರಿ ನಿದ್ದೆ ಮಾಡಿ ಇಲ್ಲ, ಬರೀ ಪಿಜ್ಜಾ ಕನಸ್ನಾಗ ಏನ್ ನೀನು? ಹಂಗೇನು ಇಲ್ಲ ಬಿಡ ಹನ್ಮಕ್ಕ, ರಾತ್ರಿ ಕರೆಕ್ಟ್ 9 ಗಂಟೆಗೆ ಮಕ್ಕಂಡಕ್ಕೆ ಈಗ ಎದ್ದು ಬಂದ ನೋಡುವ ನಿಮ್ಮ ಮನೆಗೆ. ಬರ್ತಾನ ತಗೋರ್ವ, ಅಡಿಗೆ ಮನೆ ಬಂಡೆ ಹಂಗ ಬಿದ್ದವು. ಹ್ಞೂನ್ಲೇ ಆತ, ಎಲ್ಲರಿಗೂ ಹೇಳ ಹಂಗಾರ. ತಂಗಿ ಮಲವ ಏನ್ರಿ ಅತ್ತರ? ಇವತ್ತು ಹಾವೇರಿಗೆ ಹೋಗ್ಬೇಕು, ಹಣೆ ಹಾಕೋ ಲಗುನ. ಹ್ಞೂ ರೀ ಅತ್ತಿ. ಅಲ್ಲಿ ಹೊತ್ತು ನೆತ್ತಿ ಮ್ಯಾಗ ಬಂದು ಬಳತಾತ್ ನೋಡುವ. 2 ಗಂಟೆ ಆತ, ಈ ಊರ್ ಪಿಸ್ರೇಟ್ ಇನ್ನೂ ಬರಲೇ ಇಲ್ಲ. ಮನೆಗಿನ ಕೆಲಸ ಹಂಗ ಬಿದ್ದವು. ನಾ ಲಗು ಹೋಗಿ ಬರ್ಬೇಕಂದ್ರೆ ಇವ್ರೇನು ಬರೋರು ನೋಡಿ. ಮಲವ ನಿಂದನ ಹಣೆ ಆಗೋದಾಗಿಲ್ಲ, ನಾವು ಏಟದ್ ಮಾಡ್ತೀವಿ ರೋಲು ಬರಬಾರ್ದ. ಆತ್ರಿ ಹತ್ರ ಬನ್ರಿ. ಮಲವ ಈ ಸೀರೆ ಯಾವ ತಗೊಂಡಿದ್ದೆ, ಎಷ್ಟು ಚಂದ ಐತಲ್ಲ ಇದು? ಇಲ್ರಿ ಅತ್ತಿ, ನಾನು ತವ್ರ ಮನೆಗೆ ಹೋದಾಗ ಅವು ಉಳಿಸ್ತಾ ಸಾರಿ. ಅವತ್ತು ನಾವು ಊರಿಂದ ಬಂದಾಗ ನೀವು ಇದ್ದಿದ್ದಿಲ್ಲಲ್ರಿ, ಹಂಗಾಗಿ ನಿಮ್ಗೆ ಗೊತ್ತಾಗಿಲ್ರಿ. ಹೌದೇನ್ವ, ಭಾಳ ಚಂದ ಐತೆ ನೋಡುವ. ಹ್ಞೂ ರೀ ಅತ್ತಿ, ಅವನ ಆರ್ಸಿಂದ ನೋಡ್ರಿ ನಾನು. ನಾವೆಲ್ಲ ಹಣೆ ಆದ್ವಿ, ಇವ್ರೇನು ಬರೋಲ್ರಲ್ಲ. ನಂಗಂತೂ ಸಾಕತ್ ನೋಡೋರು ಕಾದ. ಅತ್ತರ ನಾವು ಹೋಗ್ತಾ ಅವ್ರು ಕರ್ಕೊಂಡು ಹೋಗೋಣಂತಾರೆ ಹಂಗ. ಆತ್ ನಡಿವ ಹೋಗೋಣ. ಶಂಕರಪ್ಪಲ್ಲದನ ಹಣೆ ಆಗೇನ ಇಲ್ಲ ಇನ್ನ? ಹಣೆ ಆಗಿರಿ ಅತ್ತಿ, ಬಂದ್ರಿ ಇಲ್ಲೇ ಎತ್ತಿ ನೀರು ಕುಡ್ಸಾರಂತ ಹೋಗಿದ್ರೆ. ಯವ್ವ ಎಲ್ಲರೂ ಆತಲ್ಲ, ಎಲ್ಲರೂ ಅಣಿಯಾಗಿರಲ್ಲ, ಹೋಗೋನೇನ? ಹಾ ಬರ್ಯಪ್ಪ ಹೋಗನ್ರಿ. ಕಲವಕ್ಕ ನಾವು ಬಂದಿವ. ಏನ್ರಲ್ಲೇ ಇಷ್ಟತ್ತ ಬರಾಕ್ ನಿಮ್ಗೆ? ಲೇ ಶಂಕ್ರಿ, ಲೇ ಗಂಗಿ, ಯಾಕೆ ಬಂದಿರಿ ನೀವು? ನಿಮ್ಗೇನು ಹುಚ್ಚಿಗೆ ಚಿಡತಾನ? ನಿಮ್ಮ ಅಕ್ಕ ನೋಡ್ತೀನ್ರನ ಲಕ್ಷ್ಮಿ ಸೀರೆ ಉಡ್ಕೊಂಡ್ ಬರಬಿಟ್ಟು. ಹನ್ಮಕ್ಕ ದೊಡ್ಡ ಹೋಟೆಲ್ ಹೊಂಟಾವಲ್ಲ, ಇಲ್ಲೆಲ್ಲ ಫ್ಯಾಷನ್ ಇದೆ, ಇಲ್ಲಿ ಹಂಗ ಹೋಗ್ಬೇಕು. ಅಯ್ಯ ನಿಮ್ ಫ್ಯಾಷನ್ ಒಟ್ಟು ಕಾಲ್ ಹಾಕ್ಲಿ. ಅದೇನ ಹೇಳ್ತಾರಲ್ಲ, ಸೆರೆಮನಿಗೆ ಸರಿಗೆ ಹಾಕೊಂಡ್ರ ನಡ್ಮನೆ ಕೂರ್ಲ್ ಹಾಕೊಂಡ್ರ ಅಂತ. ಹಂಗತ್ ನೋಡುವ ನಿಮ್ ಬಳೆವು ಇದ್ದಾರ ಮಾಡ್ತಾರ, ನಿಮ್ಗೇನ ಚಂದಾಗ ಬರೋ ಬೇಡ ನೀವು. ಅದೇನ ಹೇಳ್ತಾರಲ್ಲ, 3 ಬಿಟ್ಟ ಊರಿಗೆ ದೊಡ್ರ ಅಂತ. ಹಂಗತ್ ನೋಡುವ ನಿಮ್ ಬಳೆವು. ಈ ಕೆಟ್ಲಿಗಿರ್ದಿ ನೀನ್ ಸೆರೆಗಡ್ಕೊಂಡು ನಿಂತ ಅಲ್ಲಿ ಹುಡುಗಿ ಯಾರಿವೆ? ಈಕೆ ಕಲವಕ್ಕ ನಮ್ಮ ಮಕ್ಕಳ ಮಗಳವ, ಮನೆ ಒಬ್ಬಕ್ಕೆ ಹಾಕಳ ಅಂದೆ ಕರ್ಕೊಂಡ್ ಹೊಂಟಾನಿ. ಈಕೇನ್ ಸಾಣ್ ಹಿಡಿಯತ್ತವ. ತಂಗಿ ಮಲವ ನಿಂತು ಬಾಳ ಆತ, ತ್ರಾಸ್ ಮಾಡ್ಕೊಬೇಡ, ಕೂತ್ಕಾರ ಇಲ್ಲ. ಹ್ಞೂ ರೀ ಅತ್ತಿ. ಆಂಟಿ ಆಂಟಿ ನಂಗೆ ಐಸ್ ಕ್ರೀಮ್ ಬೇಕು, ಐಸ್ ಕ್ರೀಮ್ ಕೊಡ ಸರ್. ಹಂಗೆಲ್ಲ ನೇತಿ ಬಿಡು, ಸುಮ್ಮನೆ ಆಯುರ್ವೇದ ಕೊಡಿಸ್ತಾನೆ ನಿನಗೆ. ಇಲ್ಲ ನಂಗೆ ಈಗ ಬೇಕು, ನಂಗೆ ಐಸ್ ಕ್ರೀಮ್ ಬೇಕು. ಯವ್ವ ಪಿಂಕಿ, ನಮ್ಮೂರ ಐಸ್ ಕ್ರೀಮ್ ಹಂಗ ಹುಳ ಇರ್ತಾವ, ಹಂಗೆಲ್ಲ ತಿನ್ಬಾರ್ದು. ಹಾವೇರಿ ಹೋದಾಗ ಚಲೋ ಐಸ್ ಕ್ರೀಮ್ ಇರ್ತಾವ, ಕೊಡಿಸ್ತಾನೆ ಸುಮ್ಮನಾಗ.
ಆತಂಟಿ ಹಾಯರುದ ಕೊಡಿಸ್ಬೇಕು ನೋಡು, ಇಲ್ಲಾಂದ್ರೆ ನಾ ಮತ್ತೆ ಹಳಕ್ಕೆ. ಆತವರ ಕೊಡಿಸ್ತಾನೆ, ಸುಮ್ಮನೆ ಕಣ್ಣೀರು ಸೇರೋದನ. ಯವ್ವ ಬಸ್ ಬಂತು, ಆ ತರಪ್ತೀನಿ ಲೋಗ್ಲ ಹತ್ತಿರ ಹೋಗೋಣಂತ. ಆತವರ್ಪ ತರಪ್ಪ ಹೋಗೋಣಂತೆ. ಮತ್ತೆ ಎಷ್ಟೊತ್ತಿ ಬಸ್ ಬರ್ತಾವೆ, ಈ ಬಸ್ ತಪ್ಪಿಸ್ಕೊಂಡೆ ಅಂದ್ರೆ. ಕಂಡಕ್ಟ್ರ ಒಂದು ಆಧಾರ್ ಕಾರ್ಡ್ ಫ್ರೀ ಟಿಕೆಟ್ ಕೊಡ್ರಿ, ಒಂದು ರೊಕ್ಕದ ಟಿಕೆಟ್ ಕೊಡ್ರಿ. ಆಧಾರ್ ಕಾರ್ಡ್ ಎಲ್ಲಿಗೆ, ರೊಕ್ಕದ ಎಲ್ಲಿಗೆ? ಇಲ್ಲ ಹಾವೇರಿ ಕೊಡ್ರಿ. ಎಲ್ಲರ ಆಧಾರ್ ಕಾರ್ಡ್ ತಂದಿರಲಿ ಬೇ ಜಾಸ್ತಿ ಅಂತ ಏನ್ ಮನೆ ಮರ್ತು ಇಟ್ಟು ಬಂದಿರಿ? ಬೇಕಲ್ಲಿ ಶಂಕರೇ ತಂಗಿ ಆಧಾರ್ ಕಾರ್ಡ್ ತಂದಿರೇ ಇಲ್ಲ, ನಿನ್ ಪಾರ್ಟಿ ಹಂಗ ಓಡ್ ಬಂದ್ರೆ ತಂದ ತಗೋರ ಹನ್ಮಕ್ಕ. ಹಿಂಗಾಕತಿ ಅಂದ ಎರಡು ಆಧಾರ್ ಕಾರ್ಡ್ ಮಾಡ್ಸ್ಕೊಂಡೆ, ಒಂದ್ ಕಳ್ರಿ ಇನ್ನೊಂದಿರ್ಲಿ ಅಂದ. ನೀವು ಹೆಣ್ಮಕ್ಳು ಭಾಳ ಚಲೋ ಇದ್ದೀರಿ ನೋಡುವ. ಒಟ್ಟು ಗೌರ್ಮೆಂಟ್ ಮುಗಿಸಕ ನಿಂತೀರಿ ಎಲ್ಲರೂ ಸೇರಿ. ಏನ್ವಾ ವಿಶೇಷ? ಎಲ್ಲರೂ ಗ್ಯಾಂಗ್ ಸೇರ್ಕೊಂಡು ಎಲ್ಲ ಹೊಂಟ್ರಲ್ಲ, ಗ್ಯಾಂಗ್ ಕಟ್ಕೊಂಡು. ಏನಿಲ್ಲ ಬಿಡತಮ್ಮ, ನನ್ನ ಸೊಸೆ ಹೋಟೆಲ್ ಅದಾರ, ಅದಕ್ಕೆ ಒಣನಾರ ಪಾರ್ಟಿ ಕೇಳಾರ. ಹಂಗ ಅವ್ರಿಗೆ ಪಾರ್ಟಿ ಕೊಡ್ಸ್ಕೊಂಡು ನನ್ನ ಸೊಸೆ ಒಂದ್ ಸೇರಿ ತಂದ್ರ ಅಂತ ಹಾಯರ್ ಹೊಂಟಾವ. ಪುಣ್ಯಕ್ಕ ಪಾರ್ಟಿ ಹಾವೇರಿ ಹೊಂಟಿರಿ, ಬಸ್ ಫ್ರೀ ಚಂದ ಬೆಂಗಳೂರಿಗೆ ಏನು ಹೊಂಟಿಲ್ಲ ಬನ್ನಿ. ಇಲ್ಲೇ ಬಂದಾನ ಹಾವೇರಿ ದಿನ ತಿರುಗಾಡ್ತಾವನ, ವಾರದಾಗ ಒಂದ್ 5-6 ಪಟ್ಟು ತಿರುಗಾಡ್ತಪ್ಪ. ಹಿಂಗ್ ಪಾರ್ಟಿ ಇದ್ರ ಊರಿಗೆ ಬೀಗ್ರೂರಿಗೆ ಅರ್ಬಿ ತರಾಕ, ಸಂತಿಗೆ, ಕಾಯಿಪಲ್ಯಕ್ಕ, ಹಿಂಗ ವಾರದಾಗ ಒಂದ್ 5 ಪಟ್ಟು ಹಿಂಗ್ ಹೋಗಿ ನೋಡ್ತಾನ. ಏನ್ ದಿನ ಅಡ್ಡಾಡ ಮಾಡ್ತೀಯಲ್ಲ. ಇನ್ನು 2 ದಿನ ಬಿಟ್ಟಿವಿ, ಅದ್ರಲ್ಲಿ ಆಡಬೇಕು ಕಾಡು ವಾರದಾಗ 7 ದಿನ ಆಡಬೇಕು. ಅಯ್ಯೋ ತಮ್ಮ, ಗೌರ್ಮೆಂಟ್ ಬಸ್ಸಿಗೆ ಹಿಂಗ್ ಮಾಡ್ತಿ. ಇನ್ನೇನ್ರ ನಿಮ್ಮ ಅಪ್ಪನ ಮನೆ ಬಸ್ ಆಗಿದ್ರೆ ನಮ್ನೇನು ಹತ್ತಿಸ್ಕೊಂತಿದ್ದೆ ಇಲ್ಲಪ್ಪ. ನಮ್ಮ ಅಪ್ಪನ ಮನೆ ಬಸ್ ಆಗಿದ್ರೆ ಹೆಣ್ಮಕ್ಳು ಹತ್ತಿಸ್ತಿದ್ದೆ, ಆಗ 1 ಡಬಲ್ ಚಾರ್ಜ್ ಹಾಕಿದ್ದೆ. ಇಂಥ ಹೆಣ್ಮಕ್ಳು ಕಟ್ಕೊಂಡು ಗಣ್ಮಕ್ಳು ಉದ್ದಾರ. ಯವ್ವ ಮಾತಾಡ್ಕೊಂತ ಹಾಯರ್ ಬಂತು, ಹೇಳಿ ಬರ್ರಿ. ಅಲ್ಲವ ಸಾವಕಾಶ ಹೇಳಿ ಬರ್ವಾ. ಹೆಣ್ಮಕ್ಳು ಬಸ್ ಸ್ಟ್ಯಾಂಡ್ ಹೋಗೋದು ವಾರ್ಡ್ ಕಟ್ಸಿರಲ್ಲ, ಬರೀ ಚಲೋ ಆಗಿ ನೋಡಿ. ನಾನು ಆಗಲಿಂತ ನೋಡತ್ತೀನಿ, ಮಾತು ಭಾಳ ಕಮ್ಮಿ ಮಾಡಿ. ಏನೈತಿ ನಿನ್ ಧ್ವನಿಗೆ ಅಂತ ಮಾತಾಡತ್ತಿಯಲ್ಲ. ಮೊನ್ನೆ ನಮ್ಮ ತೋರ್ ಮನೆ ಇದ್ದಲ್ಲ, ನೀರು ಚೇಂಜ್ ಆಗೈತಿ, ಹಿಂಗಾಗಿ ಧ್ವನಿ ಹೊಡಕ್ ನೋಡುವ. ಆತಾತ ಈಗ ಹೋಟೆಲ್ ಹೋಗ್ರೆ ಏನು ಅರ್ಬಿ ಅಂಗಡಿ ಹೋಗೋಣ, ಸೀರೆ ಹಚ್ಕೊಂಡು ಉಂಡ್ರಾತ ಏನು ಉಂಡು ಸೀರೆ ಹಾಕೋಣ. ಹನ್ನಕ್ಕ ನಮ್ಮ ಹೊಟ್ಟೆ ಭಾಳ ಆಯ್ತು. ನೀವು ಹೋಟೆಲ್ ಹೋದ್ರೆ ಪಾರ್ಟಿ ಕೊಡ್ತೀನಿ ನಮ್ಮ ಮನೆಗೆ ಏನು ತಿಂದಿಲ್ಲ, ಹಂಗ ಬಂದ ನೋಡು. ಪುಣ್ಯಕ್ಕ ಹಂಗ ಬಂದಿ, ನಿನ್ ರಾತ್ರಿ ಉಪವಾಸ ಏನಿಲ್ಲ. ಆತಾತ ಬರ್ರಿ ಇಲ್ಲೇ ರೇಣುಕಾ ಹೋಟೆಲ್ ಹೋಗ್ರಿ, ಭಾರಿ ಚಲೋ ಊಟ ಐತಿ. ಊಟ ಕೊಡ್ತಾರಲ್ಲ ಊಟ ಅದ್ರೊಳಗೆ ಫೇಮಸ್ ಅಂದ್ರೆ ಮಿರ್ಚಿ ಮಂಡಕ್ಕಿ ನೋಡುವ, ಭಾಳ ಫೇಮಸ್ ಕೊಡ್ತಾರ. ಇಷ್ಟೊತ್ತಿಲ್ಲ ಮಿರ್ಚಿ ಮಂಡಕ್ಕಿ ತಿನ್ನಕ, ಸಂಜೆ ಮುಂದೆ ತಿಂತೋಣಂತ. ಈಗ ಹಂಗ ಉಂಡು ಮತ್ತೆ ಅರ್ಬಿ ಅಂಗಡಿ ಹೋಗ್ಬರ್ರಿ. ಇಡ್ಲಿ, ವಡ, ಚಪಾತಿ, ಪೂರಿ, ದೋಸೆ, ಚಪಾತಿ ಊಟ, ಮುದ್ದೆ ಊಟ, ಪರೋಟ ಊಟ, ಏನ್ ಕೊಡ್ಲಾರಿ ಸರ? ಏನ್ ಬೇಕು ಹೇಳ್ರಿ ಲಗುಲು. ಕಲ್ಲಿ ಹೇಳಿ ಏನ್ ತಗೊಂತಿ? ನೀ ತಗೊಂಡಿದ್ದ ನಾವೆಲ್ಲರೂ ತಗೊಂಡ. ಅಮ್ಮಕ್ಕ ಇದು ನಿನ್ ಪಾರ್ಟಿ ನೋಡುವ, ನೀ ಹೇಳಿದ್ದ ನಾವು ತಗೊಂತೀವಿ. ನೀ ಏನ್ ಆರ್ಡರ್ ಮಾಡ್ತೀವಿ ಅಂತ ತಿಂದ ಅಲ್ಲಪ್ಪ. ಓಸಿ ಚಪಾತಿ ಊಟ ಹೇಳ್ಬಿಡಪ್ಪ. ಸರಿ ತಗೋರ್ಬೇವು ನೋಡಪ್ಪ, 6 ಚಪಾತಿ ಊಟ ತಗೊಂಬ. 6 ಚಪಾತಿ ಊಟ ರೆಡಿ ಮಾಡ್ರಿ. ಒಟ್ಟು ಬಿನಿ ನಂತರ ಊಟ ಆತ. ಗೌಡ್ರ ಒಂದು ಐಸ್ ಕ್ರೀಮ್ ಹೇಳ್ಬಿಡಲ್ಲ ಎಲ್ಲರಿಗೆ. ಹೌದಲ್ಲ ತಂಗಿ, ಯಾರ ರೊಕ್ಕ ಇನ್ಯಾರ ಜಾತ್ರೆ ಐತೆ ನಿಂದ? ಓಟಿಲಿ ಇಟ್ಕೊಂಡಿ ನಮ್ಮ ಪಾರ್ಟಿ ಬಂದಾಗ ಹಂಗಂತೀಯ ಹಣ್ಣಕ್ಕ. ನಮ್ಮ ಅಕ್ಕನ ಮಗಳು ಅವಾಗ ಕೇಳಿದ್ದಲ್ಲ, ಬಸ್ ಸ್ಟ್ಯಾಂಡ್ ಆಗಿರ್ತಾನ ಐಸ್ ಕ್ರೀಮ್ ಬೇಕಂದೆ. ಅದಕ್ಕೆ ಇಲ್ಲೇ ಅಷ್ಟು ತಿನ್ನೋದು ಆಕತಿ, ನಮ್ಮ ಪುಟ್ಟಿ ಕೊಡಿಸ್ತಾಗತ್ತೆ ಅಂತ ಹೇಳಿದೇವ. ನೀನು ಅದನ್ನ ದೊಡ್ಡ ಮಾಡ್ತೀಯಲ್ಲ. ಆತ ಸುಮಾರಿ ನಾಳೆ ಹೇಳ್ತಾನೆ. ಐಸ್ ಕ್ರೀಮ್ ಹೌದಲ್ಲ, ನಾ ತರಿಸ್ತಾನೆ. ವೇಟರ್ ಬರ್ಪೈಲೆ ಹೇಳ್ರಿ, ಮತ್ತೇನು ಬೇಕು ನಿಮಗೆ? ಒಂದು 6 ಐಸ್ ಕ್ರೀಮ್ ತಂದು ಕೊಡಪ್ಪ. ಸರಿ ತಗೋರಿ ಸರ, ತಗೋರಿ ನಿಮ್ಮ ಬಿಲ್. ಯವ್ವ ನೀವು ಹೊರ ನಿಂತ್ಕರಿ, ನಾ ಬಿಲ್ ಕೊಟ್ಟು ಬರ್ತಾನೆ. ಬರಲೇ ನಾ ಹೊರ ನಿಂತ್ಕೊಂಡ್ರಿ, ರೊಕ್ಕ ಕೊಟ್ಟು ಬರ್ತಾನೆ. ಓ ಚೆಲ್ಲಿ ಏನು ಮಾಡೋದು? ಹನ್ಮಕ್ಕ ಈ ಅಂದಾಗ ಭಾಳ ಚಲೋ ಅರಿಸಿತ್ತು ನೋಡುವ. ನಮ್ಮ ಅಕ್ಕನ ಮಗಳ ಮದುವೆಗೆ ಇದ ಅಂಗಡಿಗೆ ಬಂದಿದ್ದೆ. ಇಲ್ಲೇ 50% ಆಫರ್ ಐತಿ. ಅದ್ರಾಗ ಡಿಸೈನ್ ಸೀರೆ ಸಿಗ್ತಾವು, ಕಲರ್ ಸೀರೆ ಸಿಗ್ತಾವು. ಈ ಕಲರಾಗ ಆ ಡಿಸೈನಾಗ ಈ ಕಲರ್, ಭಾಳ ವೆರೈಟಿ ಸೀರೆ ಸಿಕ್ತು ನೋಡುವ. ಇಲ್ಲೇ ತೊಗೊಂಡು ಹೋಗ್ರಿ ನಿಮ್ಮ ಸಸಿ ಸೀರೆನ. ಹೌದಾ, ಅಷ್ಟು ಚಲೋ ಸೀರೆ ಸಿಗ್ತಾವು? ಹಂಗಾರೆ ಬರ್ರಿ ಇಲ್ಲೇ ಹೋಗ್ರಿ, ಯಾವ್ದಾರ ಒಂದು ಸೀರೆ ತೊಗೊಂಡೋಣ. ಯವ್ವ ನೋಡ ಎಂಥ ಚಲೋ ಸೀರೆ ಅದಾವು, ಎಷ್ಟಾತ್ನ ಸೀರೆ ಅದಾವು. ಹೇಳಿ ಮೇಡಮ್ ಏನು ಬೇಕಾಗಿತ್ತು? ಸೀರೆ ಬೇಕಾ ಅಥವಾ ಡ್ರೆಸ್ ಬೇಕಾ? ನನ್ನ ಸಸಿ ಒಂದು ಹಸಿರು ಕಲರ್ದಾಗ ಸೀರೆ ತೆಗಿವಾ, ಭಾರಿ ಚಂದ ಇರ್ಬೇಕಾ? ಮತ್ತೆ ತೋರಿಸ್ತೇನೆ ರೀ ಆಂಟಿ, ನಿಮ್ಗೆ ಯಾವ್ದು ಬೇಕಂತ ಸೆಲೆಕ್ಷನ್ ಮಾಡ್ಕೊರಿ. ನೋಡಿ ಆಂಟಿ, ನಿಮ್ಗಿರೋ ಯಾವ ಕಲರ್ ಬೇಕು ಅದನ್ನ ಆಸ್ಕೊರಿ. ಕಲ್ಲಿ ನಿನ್ನ ಕೈಯಂದ ಚಂದ ಐತಲ್ಲ, ನನ್ನ ಸಸಿ ಹೋಗ್ತೈತಿ. ಹ್ಞೂ ಶಾಂತಕ್ಕ, ಮಲ್ಲವ್ ಚಂದ ಆಗತ್ತೆ ನೋಡುವ. ಇದು ಮಲ್ಲವ ಹಂಗೆ ಮೈ ಹಾಕಿ ನೋಡುವ, ಹೆಂಗೆ ಆಗತ್ತೆ ನೋಡೋಣ. ಸರಿ ಕೊಡ್ರಿ ನೋಡ್ತಾನ. ಎಷ್ಟು ಚಂದ ಆಗತ್ತೆ ನೋಡ ನನ್ನ ಸಸಿಗೆ. ಈ ಹಸಿರು ಕಲರ್ ಸೀರೆನ ಪ್ಯಾಕ್ ಮಾಡಿಬಿಡುವ. ಆಯ್ತು ತಗೋರಿ ಆಂಟಿ, ಇದನ್ನ ಮಾಡ್ತೀನಿ. ಆಂಟಿ ನೀವು ಈ ಸೀರೆ ಬೆಲೆ 2000 ಇದೆ, ನಿಮಗೆ 50% ಡಿಸ್ಕೌಂಟ್ ಹೋಗಿ 1000 ಆಗುತ್ತೆ ನೋಡಿ ಮೇಡಮ್. ಇವು ಇಷ್ಟು ಚಲೋ ಸೀರೆ 1000ಕ್ಕೆ ಭಾರಿ ಚಲೋ ಐತ್ರ. ಹೇಳಿಲ್ಲ ಹನುಮಕ್ಕ, ಈ ಅಂಗಡಿಯಾಗ ಚಲೋ ಸೀರೆ ಸಿಗ್ತಾವ, ಬಾರ್ವ ಇಲ್ಲೇ ಹೋಗೋಣ ಅಂತ ಹೇಳ್ತೀನಿ. ಅದಕ್ಕೆ ಚಲೋ ಆತ್ ಬಿಡ್ಲಿಕ್ಕಲ್ಲಿ, ನನ್ನ ಸಸಿಗೆ ಚಂದ ಸೀರೆ ಸಿಕ್ತಿಲ್ಲ. ಮಲ್ಲಪ್ಪ ನೀ ರೊಕ್ಕ ಕೊಟ್ಟು ಬಾರಪ್ಪ, ನಾವು ಹಂಗೆ ಮುಂದೆ ಸಾಕಾಕಿ. ಸರಿ ಬೇವ, ನೀವು ಮುಂದುವರಿ, ನೀವು ಲಗು ಹೋಗಲ್ಲ ಬಿಡಲ್ಲ. 4 ಬಸ್ ಐತಿ ಹೋಗೋಣಂತ. ಅದು ರೊಕ್ಕ ಕೊಟ್ಟವನ ನಿಮ್ಮಿಂದ ಬರ್ತಾನೆ.